ಮುಂದೆ ಬರುವ ದೈವಕೋಪದಿಂದ ನಮ್ಮನ್ನು ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯ ಧ್ಯಾನದ ಸರಣಿಯಲ್ಲಿ ಪ್ರತಿ ತಿಂಗಳು ನಾವು ಒಂದೊಂದು ವಿಷಯದಲ್ಲಿ ಧ್ಯಾನಿಸ್ತಿರುವಂತೆ ಈ ತಿಂಗಳು ನಾವು ಧ್ಯಾನಿಸ್ತಿರುವಂಥ ವಿಷಯ ದೇವರ ಕೋಪ. ಈ ದಿನದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವ ದೇವರ ವಾಕ್ಯದ ಭಾಗವು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22-23ನೇ ವಚನ. ರೋಮ 9ನೇ ಅಧ್ಯಾಯ 22-23ನೇ ವಚನ. ವಾಕ್ಯವು ಹೀಗೆ ಹೇಳ್ತದೆ: ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದಿದ್ದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೈರಣೆಯಿಂದ ಸೈರಿಸಿಕೊಂಡಿದ್ದಾನೆ ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ಈ ವಾಕ್ಯಗಳನ್ನ ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರಾತ್ಮ ತಾನೇ ನಮಗೆ ವಾಕ್ಯಗಳನ್ನ ಬೋಧಿಸಲಿ. ಪರಲೋಕದಲ್ಲಿರುವ ನಮ್ಮ ತಂದೆಯು ಆತನು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ದೇವರ ಕೋಪದ ಕುರಿತಾಗಿ ನಾವು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ನೋಡ್ತಿರುವಂಥ ಈ ವಾಕ್ಯದ ಭಾಗದಲ್ಲಿ ಈ 2 ವಚನಗಳಲ್ಲಿ ದೇವರ ಕುರಿತಾದ ಸ್ವಭಾವಗಳು, ಕೆಲವು ವಿಷಯ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ದೇವರು ಹೇಗೆ ವರ್ತಿಸ್ತಿದ್ದಾನೆ ಎಂಬುದನ್ನು ಬಹಳ ನಿಖರವಾಗಿ ಹೇಳುವಂಥ ವಚನಗಳನ್ನ ನಾವು ಓದಿಕೊಂಡಿದ್ದೇವೆ. 22ನೇ ವಚನದಲ್ಲಿ ದೇವರು ಬಹಳ ತಾಳಿಕೊಂಡಿರುವಂಥ ಭಾಗ ಅಥವಾ ಸೈರಣೆಯಿಂದ ಸೈರಿಸಿಕೊಂಡಿರುವ ಭಾಗ ಎಂಬುದಾಗಿ ಇಲ್ಲಿ ಓದಿದ್ದೇವೆ. ಅಥವಾ ದೇವರ ಅಪಾರ ಸಹನೆ ಇದನ್ನು ಹೇಳ್ತಾರೆ. 22ನೇ ವಚನದಲ್ಲಿ ದೇವರು ಏನು ಮಾಡಬಹುದಿತ್ತು, ಆದರೆ ಏನು ಮಾಡದೆ ಏನನ್ನ ಮಾಡ್ತಿದ್ದಾನೆ ಎನ್ನುವುದನ್ನು ಅಲ್ಲಿ ಹೇಳಲಾಗಿದೆ. ಇಲ್ಲಿ ಹೀಗೆ ಬರ್ತದೆ: ಆದರೆ ದೇವರು ತನ್ನ ಕೋಪವನ್ನು ತೋರಿಸಬಹುದಾಗಿತ್ತು. ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದಿದ್ದರು. ಸಾರ್ವಭೌಮನಾದ ದೇವರಿಗೆ ಸಕಲವು ಹಕ್ಕು ಅಧಿಕಾರವು ಇರುವಲ್ಲಿ ಆತನು ಯಾರು ಆತನ ಕೋಪಕ್ಕೆ ಗುರಿಯಾಗಿದ್ದಾರೋ ಅವರ ಮೇಲೆ ತನ್ನ ಕೋಪವನ್ನು ತೋರಿಸಬಹುದಾಗಿತ್ತು. ಹೀಗೆ ಆತನು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿನ ಪ್ರಸಿದ್ಧಿಪಡಿಸಿಕೊಳ್ಳಬಹುದಾಗಿತ್ತು. ಆದರೆ ದೇವರು ಹಾಗೆ ಮಾಡಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಮತ್ತು ಮುಂದುವರೆದು ಆತನೇನು ಮಾಡಿದ್ದಾನೆ? ಯಾರು ತನ್ನ ಕೋಪಕ್ಕೆ ಗುರಿಯಾಗಿದ್ದಾರೋ, ಮತ್ತು ಕೋಪಕ್ಕೆ ಗುರಿಯಾದವರ ಕುರಿತು ಇನ್ನೊಂದು ಮಾತು ಬರ್ತದೆ: ಅವರು ನಾಶನ ಪಾತ್ರರು. ದೇವರ ಕೋಪಕ್ಕೆ ಗುರಿಯಾಗಿರುವುದರಿಂದ ನಾಶನವು ಅವರಿಗೆ ಶತಸಿದ್ಧ. ನಿಶ್ಚಯವಾಗಿ ಅವರ ಮೇಲೆ ನಾಶನ ಎಂಬುದು ಒಂದೇ ಬರ್ತದೆ. ಹಾಗಾದರೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರು ಇದ್ದಾರೆ. ಇಂಥವರ ವಿಷಯದಲ್ಲಿ ದೇವರು ಏನು ಮಾಡ್ತಿದ್ದಾನೆ ಇಲ್ಲಿ ಬರ್ತದೆ. ಈ ವಾಕ್ಯದಲ್ಲಿ ಬಹಳ ಪ್ರಾಮುಖ್ಯವಾದ ಭಾಗ. ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರವನ್ನು ಬಹು ಸೈರಣೆಯಿಂದ ಸೈರಿಸಿಕೊಂಡಿದ್ದಾನೆ. ಒಂದು ವೇಳೆ ನಮ್ಮ ವಿಷಯದಲ್ಲಿ ಅದನ್ನು ಯೋಚಿಸಿದಾದ್ರೆ, ನಾವು ದೇವರಿಗೆ ಕೋಪವನ್ನು ಎಬ್ಬಿಸಿದವರು, ಆತನನ್ನು ರೇಗಿಸಿದವರು, ಆತನ ರೋಷಾಗ್ನಿಗೆ ತುತ್ತಾದವರು. ಆದರೆ ದೇವರು ನಮ್ಮ ವಿಷಯದಲ್ಲಿ ಏನು ಮಾಡಿದ್ದಾನೆ? ನಾವು ಆತನ ಕೋಪಕ್ಕೆ ಗುರಿಯಾಗಿದ್ದೇವೆ, ಆದುದರಿಂದ ನಮ್ಮ ಮೇಲೆ ನಾಶನವೆಂಬುದು ಬರಲೇಬೇಕು. ಆದರೆ ದೇವರು ನಮ್ಮ ಮೇಲೆ ಕೋಪವನ್ನು ತೋರಲಿಲ್ಲ, ನಾಶನವನ್ನು ಬರಮಾಡಲಿಲ್ಲ. ಆದರೆ ನಮ್ಮನ್ನು ಬಹಳ ತಾಳ್ಮೆಯಿಂದ, ಸೈರಣೆಯಿಂದ ಸಹಿಸಿಕೊಳ್ತಾ ಇದ್ದಾನೆ ಅಥವಾ ಸೈರಿಸಿಕೊಳ್ತಾ ಇದ್ದಾನೆ. ಪ್ರೇರೆ, ಇದು ದೇವರ ಒಂದು ಅತಿಶಯವಾದ ಸ್ವಭಾವ, ದೇವರ ಒಂದು ಅತಿಶಯ ಸ್ವಭಾವ. ಕೀರ್ತನೆ 103ರಲ್ಲಿ ಭಕ್ತನು ಇದನ್ನು ಬರಿತಾನೆ. ನಾವು ಯಾವ ವಿಧದ ಆತನ ಸೃಷ್ಟಿಗಳು ಅಥವಾ ನಮ್ಮ ಕುರಿತಾಗಿ ಆತನ ಮನಸ್ಸು ಏನೆಂಬುದನ್ನು ಆತನು ಹೇಳ್ತಾನೆ. ಇಲ್ಲಿ ಬರೆದದೆ, ಕೀರ್ತನೆ 103 10ರಿಂದ ಓದೋಣ. ಕ್ಷಮಿಸಿ 9ರಿಂದ ಓದೋಣ. 9ರಿಂದ 14ರವರೆಗೆ. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ,
ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಈಗ ಕನಿಕರದ ಬಗ್ಗೆ ಬರ್ತಾ ಇದೆ, ಆತನ ಸಾಯರಣೆ ಕುರಿತಾಗಿ ಬರ್ತಾ ಇದೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. 14ನೇ ವಚನ ನಮ್ಮ ಕುರಿತು ಆತನಿಗಿರುವಂಥ ಒಂದು ಅನುಕಂಪ ಹೀಗಿದೆ: ಆತ ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದೆ ಎಂಬುದನ್ನು ನೆನಪು ಮಾಡಿಕೊಳ್ತಾನೆ. ಒಂದು ಸಣ್ಣ ಕೀಟದ ಮೇಲೆ ನಾವು ಬೆರಳನ್ನು ಸುಮ್ಮನೆ ಹೀಗೆ ಇಟ್ಟರೆ ಸಾಕು, ಅದು ಸಾಯ್ತದೆ. ಸ್ವಲ್ಪ ತೀರವ ಅದ್ರ ಮೇಲೆ ನಾವು ಒತ್ತಡ ಹಾಕದೆ ಲಘುವಾಗಿ ಅದರ ಮೇಲೆ ಬೆರಳಿಟ್ಟರು ಅದು ಅಲ್ಲೇ ಏನಿಲ್ಲದ ಅಂದರೆ ಅದು ತನ್ನ ಜೀವನ ಕಳೆದುಕೊಳ್ತದೆ. ಹಾಗಾದರೆ ಎಂತಹ ದೊಡ್ಡ ದೇವರು ನಾವು ಧೂಳಿಯಾಗಿದೆ ಎಂಬುದನ್ನು ನೆನೆಸಿಕೊಂಡು ನಮ್ಮನ್ನು ಕನಿಕರಿಸ್ತಾನೆ, ನಮ್ಮನ್ನು ಸಹಿಸಿಕೊಳ್ತಿದ್ದಾನೆ. ಆತನ ಶಿಕ್ಷೆಗೆ ಪಾತ್ರ ಆಗಿದ್ದೇವೆ, ಶಿಕ್ಷಿಸ್ತಾ ಇಲ್ಲ. ಆತನ ಕೋಪಕ್ಕೆ ಪಾತ್ರ ಆಗಿದ್ದೇವೆ, ಕೋಪ ತೋರಿಸ್ತಾ ಇಲ್ಲ. ಆತನಿಂದ ಬರುವಂಥ ನಾಶನಕ್ಕೆ ನಾವು ಗುರಿಯಾಗಿದ್ದೇವೆ, ನಮ್ಮನ್ನು ನಾಶಪಡಿಸ್ತಾ ಇಲ್ಲ. ಬದಲಾಗಿ ಸಹಿಸಿಕೊಳ್ತಿದ್ದಾನೆ. ಪ್ರಿಯರೇ, ದೇವರು ನಮ್ಮ ವಿಷಯದಲ್ಲಿ ಹೀಗೆ ತಾಳ್ಮೆಯಿಂದಿರುವುದಕ್ಕಾಗಿ ಆತನಿಗೆ ನಾವು ಎಷ್ಟೋ ಸ್ತೋತ್ರ ಹೇಳೋಣ. ಮುಂದಿನ ವಚನದಲ್ಲಿ ಹೀಗೆ ಬರ್ತದೆ 23ರಲ್ಲಿ, ಇದರ ಜೊತೆಗೆ ಇನ್ನೊಂದು ಗುಂಪಿನ ಜನರಿದ್ದಾರೆ. ಅವರು ದೇವರಿಗೆ ಕೋಪ ಎಬ್ಬಿಸಿದವರಲ್ಲ, ಅವರು ನಾಶನ ಪಾತ್ರರಲ್ಲ. ಅವರ ವಿಷಯದಲ್ಲಿ ದೇವರು ಹೇಗಿದ್ದಾನೆ? 23ನೇ ವಚನ ಹೇಳ್ತದೆ, ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾಪಾತ್ರರು. ಮೇಲಿನ ವಚನದಲ್ಲಿ ನಾಶನಾ ಪಾತ್ರರು, 23ನೇ ವಚನದಲ್ಲಿ ಕರುಣಾಪಾತ್ರರು. ದೇವರ ಕನಿಕರವನ್ನು ಅನುಭವಿಸದಕ್ಕಾಗಿ ನೇಮಿಸಲ್ಪಟ್ಟವರು, ದೇವರಿಂದ ಪ್ರಭಾವವನ್ನು ಹೊಂದುವುದಕ್ಕಾಗಿ ಮೊದಲೇ ನೇಮಿಸಲ್ಪಟ್ಟವರು. ಓಕೆ, ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ಯಾರು ಕರುಣೆ ಹೊಂದಿದ್ದಾರೋ, ಆತನ ಕರುಣೆಗೆ ಪಾತ್ರರಾಗಿದ್ದಾರೋ ಅವರಿಗೆ ಆತನು ತನ್ನ ಹೆಚ್ಚಾದ ಮಹಿಮೆಯನ್ನು, ಅದ್ಭುತಗಳನ್ನು ಆತನು ಪ್ರಕಟಪಡಿಸಿದ್ದಾನೆ. ಆತನು ಯಾರನ್ನೆಲ್ಲ ಕನಿಕರಿಸಿದ್ದಾನೋ ಅವರ ಜೀವಿತಗಳಲ್ಲಿ ಆತನು ತಪ್ಪದೇ ಅದ್ಭುತಗಳನ್ನ ಮಾಡಿದ್ದಾನೆ. ಚರಿತ್ರೆಯುದ್ದಕ್ಕೂ, ಮಾನವನ ಚರಿತ್ರೆಯುದ್ದಕ್ಕೂ ಇಂದಿಗೂ ಆತನು ಅದ್ಭುತಗಳನ್ನ ಮಾಡ್ತಲೇ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದನ್ನು ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕಾಗ್ತದೆ. ಯಾವ ಗುಂಪಿನಲ್ಲಿ ನಾನಿದ್ದೇನೆ? ನಾಶನ ಪಾತ್ರರ ಗುಂಪಿನಲ್ಲಿದ್ದೇನೋ, ಕರುಣಾಪಾತ್ರರ ಗುಂಪಿನಲ್ಲಿದ್ದೇನೋ? ನಾನು ನಾಶನ ಪಾತ್ರನಾಗಿದ್ದರೆ ದೇವರು ನಮ್ಮನ್ನು ಇನ್ನೂ ಸಹಿಸಿಕೊಳ್ತಿದ್ದಾನೆ. ಒಂದು ವೇಳೆ ನಾವು ಇನ್ನೂ ಮಾನಸಾಂತರ ಪಡಲಿ ಎಂಬುದಾಗಿ ಅವಕಾಶ ಕೊಟ್ಟಿದ್ದಾನೆ. ಅದನ್ನು ಪೇತ್ರನು ಬಹಳ ಸ್ಪಷ್ಟವಾಗಿ ಬರೀತಾನೆ. 2ನೇ ಪತ್ರಿಕೆಯಲ್ಲಿ ಪೇತ್ರನು ಹೇಳುವಂಥ ಮಾತುಗಳನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. 2 ಪೇತ್ರ 3ನೇ ಅಧ್ಯಾಯ 9ನೇ ವಚನ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಕರ್ತನ ಬರೋಣ ತಡವಾಗುತ್ತಿರುವ ಕುರಿತಾಗಿ ಬರೆದದೆ, ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಯಾಕೆ ದೇವರು ಸಹಿಸಿಕೊಂಡಿದ್ದಾನೆ? ಯಾಕೆ ದೇವರು ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ? ಇವತ್ತಲ್ಲ ನಾಳೆ ನಾವು ಬೇಗ ಆತನ ಕಡೆಗೆ ತಿರುಗಿಕೊಳ್ಳಬೇಕು. ಎಷ್ಟು ಮಂದಿ? ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದು ಆತನ ಅಪೇಕ್ಷೆ. ಪ್ರಿಯರೇ, ಆತನ ತನ್ನ ರಕ್ಷಣಾ ಕಾರ್ಯವನ್ನು ನೆರವೇರಿಸಿದ್ದಾನೆ ಎಲ್ಲರಿಗಾಗಿ. ಈಗ ನಾವು ಆತನ ಕಡೆಗೆ ತಿರುಗಬೇಕೆಂಬುದಾಗಿ ದೀರ್ಘ ಶಾಂತಿಯಿಂದ ಕಾದಿದ್ದಾನೆ. ಪ್ರಿಯರೇ, ದೇವರ ಈ ಒಳ್ಳೆತನಗಳನ್ನ ನಾವು ನೆನೆಸಿ ಆತನಿಗೆ ಎಷ್ಟು ಸ್ತುತಿಸಿದರೂ ಸಾಲದು. ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಮಹಾಕೃಪೆಯುಳ್ಳ ಪರಲೋಕ ತಂದೆ, ಕರ್ತನೆ, ನಮ್ಮ ಹೃದಯಗಳನ್ನ ಪರೀಕ್ಷಿಸಿಕೊಳ್ಳುವುದಕ್ಕೆ ಕಲಿಸು. ನಾವು ನಿನ್ನ ಎದುರು ನಾಶನ ಪಾತ್ರರೋ ಅಥವಾ ರಕ್ಷಣಾ ಪಾತ್ರರೋ? ಕರ್ತನೆ, ನಾಶನ ಪಾತ್ರ ಆಗಿದ್ದರೆ ನಿನ್ನ ಕಡೆಗೆ ಮಾನಸಾಂತರ ಪಟ್ಟು ತಿರುಗಿ ನಿನ್ನ ಕನಿಕರವನ್ನು ನಾವು ಸಂಪಾದಿಸಿಕೊಂಡು ನಿನ್ನ ಮುಂದಾಗಿ ನೇಮಿಸಿರುವಂಥ ಕರುಣಾಪಾತ್ರರು ನಾವು ಆಗುವಂತೆ ನಮ್ಮನ್ನು ಮಾರ್ಪಡಿಸು ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ. ನಾವು ನಿನ್ನ ಪ್ರಭಾವ ಹೊಂದುವವರ ಗುಂಪಿಗೆ ನಾವು ಸೇರಲಿ. ಕರ್ತನೆ, ನೀನು ನಮ್ಮ ಜೀವಿತಗಳಲ್ಲಿ ಈಗಾಗಲೇ ಎಷ್ಟೋ ಅದ್ಭುತಗಳನ್ನ, ಅತಿಶಯಗಳನ್ನ ಪ್ರಕಟಿಸಿ ಮಹಿಮೆಯನ್ನು ತೋರ್ಪಡಿಸಿ ನಿನ್ನ ಮಹಿಮಾತಿಶಯವನ್ನು ಇನ್ನೂ ನಮಗೆ ಹೆಚ್ಚಾಗಿ ನೀನು ತೋರು. ಇದರಿಂದ ನಿನ್ನ ಕೀರ್ತಿ ದಿನದಿಂದ ದಿನಕ್ಕೆ ಇನ್ನೂ ಪ್ರಖ್ಯಾತಿಗೊಳ್ಳಲಿ. ನಿನ್ನ ಕೀರ್ತಿ ಎಲ್ಲ ಕಡೆಗೆ, ಎಲ್ಲ ದಿಕ್ಕುಗಳಲ್ಲಿ ವ್ಯಾಪಿಸಲಿ. ಕರ್ತನೆ,
ಇಂಥ ದೇವರಾದ, ಇಂಥ ಒಳ್ಳೆಯ ದೇವರಾದ ನಿನ್ನನ್ನು ನಾವು ಪರಿಪೂರ್ಣ ವಿಧೇಯತೆಯಿಂದ ಸೇವಿಸೋದಕ್ಕೆ ನಮಗೆ ಕಲಿಸಿಕೊಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.